ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಸುರಿಯುವ ಮಳೆಯಲ್ಲಿ ರಾತ್ರಿ ವೇಳೆ ಪ್ರವಾಸಿಗರು ಡ್ಯಾನ್ಸ್ ಮಾಡಿದ್ದಾರೆ. ಕಿರಿದಾದ ಕಡಿದಾದ ಪ್ರಪಾತದ ರಸ್ತೆ ಇದು. ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಹೇಳಿ ಕೇಳಿ, ನಮ್ಮ ರಾಜ್ಯದ ಈ ಘಾಟಿ ರಸ್ತೆಗಳಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ಕಿರಿದಾದ ರಸ್ತೆ ಅಂತ ಹೇಳಿದ್ರೆ ಚಾರ್ಮಾಡಿ ಘಾಟ್. ಅಲ್ಲಿ ಒಂದೊಂದು ವಾಹನವನ್ನು ಪಾಸ್ ಮಾಡೋಕ್ಕೂ ಕೂಡ ನಿಲ್ಲಿಸಿ ಹಿಂದಕ್ಕೆ ತೆಗೆದುಕೊಂಡು ಮುಂದೆ ಇರುವಂಥ ಗಾಡಿ ಪಾಸ್ ಆದಮೇಲೆ ಈ ಗಾಡಿ ಪಾಸ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಬಣಕಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಚಿಕ್ಕಮಗಳೂರನ್ನ ಸಂಪರ್ಕಿಸುವಂಥ ಚಾರ್ಮಾಡಿ ಘಾಟ್ ಇದು. ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಕೇಳಿ ಮಳೆಗಾಲ ಆರಂಭ ಆಗಿದೆ. ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿರುವಂಥ ಈ ಪ್ರದೇಶ ಇದೆಯಲ್ಲ, ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ. ಆದರೆ ಮಧ್ಯರಾತ್ರಿ ಹೀಗೆ ಕುಣಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಒಂದು ರೀತಿ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಅಲ್ವಾ ಇದು? ಅದು ರಸ್ತೆಯಲ್ಲಿ ಕುಣಿತ ಮಾಡಲಿಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಾ? ವಾಹನ ಸವಾರರು ಪರದಾಡಿಲ್ವಾ ಇವರ ಕಾರಣಕ್ಕಾಗಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಲಿಲ್ವಾ? ಮಾಮೂಲು ಮೋಜು ಮಸ್ತಿ ಮಾಡುವಂಥ ಸ್ಥಳನ ಅದು. ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ಹೀಗೆ ಡ್ಯಾನ್ಸ್ ಮಾಡೋಕ್ಕೆ ಅಂತಲೇ ಕೆಲವಷ್ಟು ಸ್ಥಳಗಳಿರ್ತವೆ. ಆ ಸ್ಥಳಗಳಿಗೆ ಹೋಗಿ ನೀವೇನು ಬೇಕಾದ್ರೂ ಮಾಡಿ. ಹೀಗೆ ಮಧ್ಯರಾತ್ರಿಯಲ್ಲಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಚಾರ್ಮಾಡಿ ಘಾಟಲ್ಲಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ. ಇನ್ನು ಈ ಕಾರ್ನ ನಂಬರ್ ಪತ್ತೆಯಾಗಿದೆಯೋ ಏನೋ ಗೊತ್ತಿಲ್ಲ. ಪತ್ತೆ ಹಚ್ಚಿ ಯಾರು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಕ್ರಮ ತೆಗೆದುಕೊಂಡ್ರೆ ಮುಂದೆ ಆದರೂ ಕೂಡ ಎಚ್ಚೆತ್ತುಕೊಂಡು ಈ ರೀತಿ ಆಗದೆ ಅಂತ ತಡಿಬಹುದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡುತ್ತಾರೆ. ಪ್ರಕಾಶ್, ಹೇಳಿ ಕೇಳಿ ಅತ್ಯಂತ ಕಿರಿದಾದ ಕಡಿದಾದ ರಸ್ತೆ, ರಾತ್ರಿ ವೇಳೆ ಸಂಚಾರ ಭಾರೀ ಸರ್ಕಸ್ ಮಾಡಬೇಕಾಗತ್ತೆ. ಭಾಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಇಂಥ ರಸ್ತೆಯಲ್ಲಿ ಹೀಗೆ ಮೋಜು ಮಸ್ತಿ ಮಾಡಿದ್ರೆ ಒಂದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ, ಜೊತೆಗೆ ಅಲ್ಲಿರುವಂಥ ವನ್ಯಜೀವಿಗಳಿಗೂ ಇದು ಸಮಸ್ಯೆ ಆಗುತ್ತೆ. ದಶರಥ್, ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 173 ಚಾರ್ಮಾಡಿ ಘಾಟಿಯಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ಮಾಡುವಂತಹ ದೃಶ್ಯಗಳು ಈಗಾಗಲೇ ಎಲ್ಲೆಡೆ ಸಾಕಷ್ಟು ವೈರಲ್ ಆಗಿದೆ. ಯಾಕಂತಂದ್ರೆ ಮಳೆಯಲ್ಲಿ ತಡರಾತ್ರಿ ಪ್ರವಾಸಿಗರು ನಡು ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸಿಕೊಂಡು ಸಾಕಷ್ಟು ಜೋರಾಗಿ ಸೌಂಡ್ ಹಾಕಿಕೊಂಡು ಡ್ಯಾನ್ಸ್ ಮಾಡುವಂತಹ ಘಟನೆ ನಡೆದಿರುವಂತದ್ದು. ಜೊತೆಗೆ ಅಲ್ಲಿ ವನ್ಯಜೀವಿಗಳಿದ್ದಾವೆ ಸಾಕಷ್ಟು. ಏನು ಆ ಭಾಗದಲ್ಲಿ ಸಾಕಷ್ಟು ವಾಹನಗಳು ರಾತ್ರಿ ಇಡೀ ಸಂಚಾರ ಮಾಡ್ತವೆ. ಮಂಗಳೂರು ಮತ್ತೆ ಚಿಕ್ಕಮಗಳೂರು ಮಾರ್ಗವಾಗಿ ಸಾಕಷ್ಟು ಸಂಚಾರ ಮಾಡ್ತವೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಕೆಲವೊಂದು ವಾಹನಗಳು ಹಾಗೆ ಹೋಗ್ತಾ ಇದಾವೆ. ಇವರು ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಈ ರೀತಿಯಾದಂತಹ ಡ್ಯಾನ್ಸ್ ಮಾಡಿ ಜೊತೆಗೆ ಜೋರಾಗಿ ಹಾಡುಗಳು ಹಾಕೊಂಡು ಕುಣಿಯುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಾರ್ಮಾಡಿ ಘಾಟಿಯ 173 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಸದ್ಯಕ್ಕೆ ಆ ಕಾರ್ನ ನಂಬರ್ ಕೂಡ ಗುರುತು ಸಿಕ್ಕಿಲ್ಲ. ಈಗಾಗಲೇ ಬಣಕಲ್ ಠಾಣಾ ವ್ಯಾಪ್ತಿಯಲ್ಲಿ ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಭಾಗದಲ್ಲಿ ಮಳೆ ಜಾಸ್ತಿ, ಒಂದು ಕಡೆ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ. ಆದ್ರೆ ಪ್ರವಾಸಿಗರು ಒಂದು ಕಡೆ ಹೋಗ್ಬೇಕಾದ್ರೆ ಬೆಳಕಿನ ಸಂದರ್ಭದಲ್ಲಿ ಪ್ರವಾಸಿಗರು ಪ್ರಕೃತಿಯ ಸೌಂದರ್ಯವನ್ನು ಸವಿದು ಹೋಗ್ತಾರೆ. ಆದ್ರೆ ರಾತ್ರಿ ವೇಳೆ ನಡು ರಸ್ತೆಯಲ್ಲಿ ಈ ರೀತಿ ನಿಂತು ಜೊತೆಗೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅನ್ನೋದು ಇದು ಸಾಕಷ್ಟು ಒಂದ್ ರೀತಿ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.
ಗಾಡಿ ನಂಬರ್ KA 66 46 70.